ಎಲ್ರಿಗೂ ನಮಸ್ಕಾರ. ಎಸ್.ಎನ್.ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಡಿಯೋ ಕ್ವಾಲಿಟಿನ ಹೇಗೆ ಎನ್ಹ್ಯಾನ್ಸ್ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಕೈನ್ ಮಾಸ್ಟರಲ್ಲಿ ಹೇಗೆ ಆಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಸಿಂಪಲ್ ಸ್ಟೆಪ್ಸ್ ಇದೆ. ಯಾವ ರೀತಿ ನಾವು ನಾಯ್ಸ್ ರಿಮೂವ್ ಮಾಡಬೇಕು, ಯಾವ ರೀತಿ ರಿವರ್ಬ್ ಆ್ಯಡ್ ಮಾಡಬೇಕು, ಯಾವ ರೀತಿ ಕ್ವಾಲಿಟಿ ಚೇಂಜ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಫೈಲು ಎಡಿಟ್ ಮಾಡ್ಬೇಕು ಅಂದ್ಕೊಂಡಿದ್ರು ಆ ಫೈಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ, ಅಂದರೆ ಆ ಆಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವಿಡಿಯೋ ಇದ್ದರೆ ಡೈರೆಕ್ಟಾಗಿ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಜಸ್ಟು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ, ಅದೇ ವಿಡಿಯೋ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅದೇ ವಿಡಿಯೋ ಇದು. ನಾನಿವಾಗ ಕೆಲವೊಂದಿಷ್ಟು ಎಫೆಕ್ಟ್ಸ್ನ ಆ್ಯಡ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಪ್ಲಸ್ಸು ನಿಮಗೆ ಆಡಿಯೋ ಕ್ವಾಲಿಟಿ ಹೇಗೆ ಬಂದಿರುತ್ತೆ, ಏನು ಚೇಂಜಸ್ ಇದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನಾನು ಪ್ಲೇ ಮಾಡ್ತೀನಿ. ಅಂದರೆ ಒರಿಜಿನಲ್ ವಿಡಿಯೋ ಆಡಿಯೋ ಹೇಗಿದೆ, ಪ್ಲಸ್ಸು ಇದರಲ್ಲಿ ಎಡಿಟ್ ಮಾಡಿದ ಮೇಲೆ ಬಂದಿರುವಂಥ ಆಡಿಯೋ ಹೇಗಿದೆ ಅನ್ನೋದನ್ನು ನಾನು ಕೊನೆಯಲ್ಲಿ ಪ್ಲೇ ಮಾಡ್ತೀನಿ. ನಿಮ್ಗೆ ಅಲ್ಲಿ ಡಿಫ್ರೆನ್ಸು ಗೊತ್ತಾಗುತ್ತೆ. ಇದರಲ್ಲಿ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ. ಫಸ್ಟ್ ನೀವು ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಡಿ. ನಿಮ್ಮ ಹತ್ರ ಆಡಿಯೋ ಇದ್ದರೆ ಡೈರೆಕ್ಟಾಗಿ ಆಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವಿಡಿಯೋಯಿಂದ ನೀವು ಮಾಡ್ತಿದ್ರೆ ವಿಡಿಯೋಯಿಂದ ಫಸ್ಟ್ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆಡಿಯೋನ ಸೆಲೆಕ್ಟ್ ಮಾಡಿ. ಇಲ್ಲಿ ತುಂಬ ವೆರೈಟಿ ನಿಮಗೆ ನೋಡ್ಬೋದು. ಇಲ್ಲಿ ಇ ಕ್ಯೂ ಅಂತ ಇದೆ. ಇದು ನಿಮ್ಮದು ಈಕ್ವಲೈಸರ್ ಚೇಂಜಸ್ ಮಾಡುತ್ತೆ. ವಾಲ್ಯೂಮ್ ಎನ್ವೆಲಪ್. ನಿಮಗೆ ಈ ಸಾಂಗ್ ಅಂದರೆ ನಿಮ್ಮದು ಆಡಿಯೋ ಏನಿರುತ್ತೆ ವಾಯ್ಸು ಎಷ್ಟು ವಾಲ್ಯೂಮ್ ಬೇಕು ಅನ್ನೋದನ್ನ ನೀವು ವಾಲ್ಯೂಮ್ನ 100ಇಂದ ಮತ್ತೆ 200%ವರೆಗೂ ಇನ್ಕ್ರೀಸ್ ಮಾಡ್ಬೋದು. ಜಾಸ್ತಿ ಕೊಟ್ಟರೆ ಅದು ತುಂಬ ಕರ್ಕಶವಾಗಿ ಕೇಳುತ್ತೆ ವಾಯ್ಸು. ಅದು ಬೇಡ, 100 ಸಾಕೋದು ಡಿಫಾಲ್ಟ್ ಆಗಿರಲಿ. ಇಲ್ಲಿ ಸ್ಪೀಡ್ ಅಂದರೆ ಸ್ಪೀಡ್ ಅವಶ್ಯಕತೆ ಇಲ್ಲ. ಅದು ಡಿಪೆಂಡ್ ಆಗುತ್ತೆ. ಇಂಪಾರ್ಟೆಂಟ್ ಬಂದು ಇಲ್ಲಿ ರಿವರ್ಬ್ ಇರುತ್ತೆ. ಇದರಲ್ಲಿ ನೀವು ಚೇಂಜಸ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ ಎಕೋ ಬೇಕಂದರೆ ಆ್ಯಡ್ ಮಾಡ್ಬೋದು. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು ಕೈನ್ ಮಾಸ್ಟರಲ್ಲಿ ನಿಮ್ಮ ಆಡಿಯೋ ಕ್ವಾಲಿಟಿಗೆ ಅಂದರೆ ನಾಯ್ಸ್ ರಿಮೂವರ್. ಇದು ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಆಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆದಂತಹ ನಾಯ್ಸ್ ಏನಿರುತ್ತಲ್ಲ, ಬೇಡದೇ ಇರುವಂತಹ ಶಬ್ದಗಳು, ಅದು ನಿಮಗೆ ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಮಾಡುತ್ತೆ. ಜಸ್ಟ್ ಇದನ್ನು ನೀವು ಎನೇಬಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. 100% ಆಗೋವರೆಗೂ ವೇಟ್ ಮಾಡಿ. ಇವಾಗ ನಾಯ್ಸ್ ರಿಮೂವ್ ಆಗಿದೆ. ಇವಾಗ ಪ್ಲೇ ಮಾಡಿದ್ರೆ ಗೊತ್ತಾಗಲ್ಲ, ಯಾಕಂದರೆ ನಾನು ಮೈಕ್ ಯೂಸ್ ಮಾಡ್ತಿದ್ದೀನಿ. ಚಿಕ್ಕ ಮೈಕ್ ಅಂದರೆ ನಾರ್ಮಲಾಗಿ ಸಾಂಗ್ಸ್ ಕೇಳ್ತೀವಲ್ಲ ಅದು ಮೈಕು, ಅಂದರೆ ದೊಡ್ಡದಾಗಿ ರೆಕಾರ್ಡ್ ಮಾಡುವಂಥ ಮೈಕಲ್ಲ, ಸಿಂಪಲ್ ಆಗಿರೋ ಮೈಕು. ಅಲ್ಲಿ ಸೆಟ್ ಮೇಲೆ ಕಾಣಿಸ್ತಾ ಇರೋ ಬಟನ್ ನೋಡ್ಬೋದು. ಬೋಯಾ ಮೈಕು ಚಿಕ್ಕದು. ಇದನ್ನು ಪ್ಲೇ ಮಾಡಿದ್ರೆ ನಿಮಗೆ ಕೇಳಿಸಲ್ಲ, ಬಿಕಾಸ್ ಅದು ಮೈಕಲ್ಲಿ ನನಗೆ ಇರೋದರಿಂದ ಅದು ಅಟ್ಯಾಚ್ ಆಗಿದೆ. ವಿಡಿಯೋ ಕೊನೆಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ, ರಾ ವಿಡಿಯೋ ಮತ್ತು ನಾಯ್ಸ್ ರಿಮೂವ್ ಮಾಡಿರುವಂಥ ಕ್ವಾಲಿಟಿ. ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ನಿಮಗೆ, ರಿವರ್ಬು. ಇದು ಬಂದುಬಿಟ್ಟು ಸ್ಟುಡಿಯೋ ಕ್ವಾಲಿಟಿ. ಓಕೆನಾ. ಇಲ್ಲಿ ಚೇಂಜ್ ಮಾಡಿದ್ದೀನಿ. ಈ 3 ಕ್ವಾಲಿಟಿನೂ ನಾನು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ವಿತೌಟ್ ಎಡಿಟ್ ರಾ ವಿಡಿಯೋ ಆಡಿಯೋ ಹೇಗಿತ್ತು, ಪ್ಲಸ್ಸು ಬರೀ ನಾಯ್ಸ್ ರಿಮೂವ್ ಮಾಡಿದಾಗ ಮಾತ್ರ ವಿಡಿಯೋ ಕ್ವಾಲಿಟಿ ಹೇಗಿತ್ತು. ಆಮೇಲೆ ಲಾಸ್ಟ್ ಒನ್ನು ಸ್ಟುಡಿಯೋ ಆಪ್ಷನ್ ಇದೆಯಲ್ಲ, ಇಲ್ಲಿ ರಿವರ್ಬಲ್ಲಿ ಸ್ಟುಡಿಯೋ ಆಪ್ಷನ್ನು. ಇದನ್ನು ಸೆಲೆಕ್ಟ್ ಮಾಡಿದಾಗ ಹೇಗಿರುತ್ತೆ ಅಂತ. ನಾಯ್ಸ್ ಕ್ಯಾನ್ಸಲ್ ಮಾಡಿದಾಗ ಸಿಂಪಲ್ ಆಗಿರುತ್ತೆ ನಿಮ್ಮ ಆಡಿಯೋ, ಬಟ್ ಕ್ಲಾರಿಟಿ ಸಖತ್ತಾಗಿರುತ್ತೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಿರಲ್ಲ. ಸ್ಟುಡಿಯೋ ಏನಾಗುತ್ತೆ ಅಂತಂದರೆ ಸೇಮ್ ಕ್ವಾಲಿಟಿ ಇರುತ್ತೆ, ಬಟ್ ಸ್ವಲ್ಪ ಎಕೋ ಆ್ಯಡ್ ಆಗುತ್ತೆ, ನಿಮ್ಮ ವಾಯ್ಸ್ ಸ್ವಲ್ಪ ಎಕೋ ಆ್ಯಡ್ ಆಗುತ್ತೆ. ಸ್ಟುಡಿಯೋಲಿ ಕೇಳ್ತಿರೋ ಒಂದು ಫೀಲ್ ಬರುತ್ತೆ. ಬಟ್ ನಾನು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡುವಂಥದ್ದು ಇದನ್ನೆಲ್ಲ ಯೂಸ್ ಮಾಡಬೇಡಿ, ಸ್ಟುಡಿಯೋ ಗಿಡಿಯೋ ಎಲ್ಲ. ಇದನ್ನು ಜಸ್ಟು ನಾರ್ಮಲ್ ಕೊಟ್ಟರೆ ಓನ್ಲಿ ನಾಯ್ಸ್ ಕ್ಯಾನ್ಸಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಬಿಡಿ. ಅದು ಬೆಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ. ಈ ಥರ ಯೂಟ್ಯೂಬಲ್ಲಿ ನೀವೇನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ, ಚಿಕ್ಕ ಪುಟ್ಟ ವೀಲಾಗ್ಸು, ಏನಾದರೂ ಎಕ್ಸ್ಪ್ಲನೇಷನ್ನು, ಏನಾದರೂ ರಿವ್ಯೂಸು ಇದು ಇದ್ದರೆ ಜಸ್ಟ್ ನೀವು ನಾಯ್ಸ್ನ ರಿಮೂವ್ ಮಾಡಿದರೆ ಸಾಕು. ಯಾಕಂದರೆ ನಾಯ್ಸ್ ತುಂಬ ಇಂಪಾರ್ಟೆಂಟು. ಕೇಳ್ತಿರೋರಿಗೆ ಬೇಡದೇ ಇರೋ ಶಬ್ದಗಳು ಕೇಳಿಸಬಾರ್ದು ಕಿವಿಗೆ. ಅದು ರಿಮೂವ್ ಆದರೆ ಕೇಳೋರಿಗೆ ಅದೊಂದು ಚೆನ್ನಾಗಿರುತ್ತೆ ಕೇಳೋಕ್ಕೆ. ಸುಮ್ಮನೆ ಅನಾವಶ್ಯಕ ಆದಂಥ ಶಬ್ದಗಳಿದ್ದರೆ ಕೇಳೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಬೆಸ್ಟು ನಾಯ್ಸ್ ರಿಮೂವ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಂಬಿಟ್ರೆ ಸಿಂಪಲ್, ಮುಗೀತು ನಿಮ್ಮದು. ಇದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಡಿಪೆಂಡ್ ಅಪಾನ್ ನಿಮ್ಮ ಕ್ವಾಲಿಟಿ. ನೀವು ಸೆಲೆಕ್ಟ್ ಮಾಡಿ ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಎಸ್.ಎನ್.ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಎಲ್ರಿಗೂ ನಮಸ್ಕಾರ. ಎಸ್.ಎನ್.ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಎಲ್ರಿಗೂ ನಮಸ್ಕಾರ. ಎಸ್.ಎನ್.ಎಂ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ.
ನನ್ನ ಹೆಸರು ಸತೀಶ್ ಅಂತ. ಸೊ ಇದಾಗಿತ್ತು ಸಿಂಪಲ್ಲಾಗಿ ಹೇಗೆ ನಿಮ್ಮ ಆಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟೆ. ಸೊ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರಲ್ಲ. ಸೊ ಎಲ್ಲರೂ ಏನಾದರೂ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅವ್ರ ಹತ್ರ ಮೊಬೈಲ್ ಮಾತ್ರ ಇರುತ್ತೆ. ಸೊ ಮೊಬೈಲಲ್ಲಿ ಹೇಗೆ ನಿಮ್ಮ ಆಡಿಯೋ ಕ್ವಾಲಿಟಿನ ಬೆಟರ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದು ಈ ವಿಡಿಯೋನ ಉದ್ದೇಶ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಮತ್ತೆ ಬೇರೆ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.